ವಿಧಾನಸಭೆಯಲ್ಲಿ ಭರ್ಜರಿ ಜಯಬೇರಿ ಬಾರಿಸಿದಂತ ಕಾಂಗ್ರೆಸ್ಗೆ ಈ ಬಾರಿ ಲೋಕಸಭೆಯಲ್ಲಿ ಕೊಂಚ ಹಿನ್ನಡೆಯಾಗಿತ್ತು. ಅದರಲ್ಲೂ ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡಿಯದ ಕಾರಣ ಡಿಸಿಎಂ ಡಿಕೆ ಅಲರ್ಟ್ ಆಗಿ ನಿನ್ನೆ ಡಿನ್ನರ್ ಪಾರ್ಟಿಯನ್ನು ಆಯೋಜಿಸಿದ್ರು. ಹಾಗಿದ್ರೆ ಏನೇನ್ ಚರ್ಚೆ ಆಗಿದೆ ಅಂತ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡಿಯದ ಕಾರಣ ಅಲರ್ಟ್ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಚಿವರು ಶಾಸಕರಿಗೆ ಔತಣಕೂಟ ಆಯೋಜಿಸಿದ್ದಾರೆ. ನಿನ್ನೆ ರಾತ್ರಿ ಮಾಜಿ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜಿಸಲಾಗಿತ್ತು. ವಿಶೇಷ ಅಂದ್ರೆ ಡಿಕೆ ಕರೆದ ಔತಣಕೂಟದಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ಭಾಗಿಯಾಗಿ ಹುಬ್ಬೇರುವಂತೆ ಮಾಡಿದ್ರು. ವಿಘ್ನ ಬಾರದಿರಲಿ ಅಂತ ರಾಮನಗರದ ಮುಸ್ಲಿಂ ಶಾಸಕ ಇಕ್ಬಾಲ್ ಹುಸೇನ್ ಹವನ ಮಾಡಿಸಿದ್ದಾರೆ. ರಾಮನಗರ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಗಣೇಶನಿಗೆ ಪೂಜೆ ಸಲ್ಲಿಸಿದ ಶಾಸಕ ಇಕ್ಬಾಲ್ ಹುಸೇನ್ ಯಾವುದೇ ಕಷ್ಟ ಬಾರದಿರಲಿ ಅಂತ ವಿಘ್ನ ವಿನಾಯಕನಿಗೆ ಬೇಡಿಕೊಂಡಿದ್ದಾರೆ. ನೀತಿ ಸಂಹಿತೆ ಮುಗಿದ ಹಿನ್ನೆಲೆ ಪಂಡಿತರನ್ನ ಕರೆಸಿ ಪೂಜೆ ಸಲ್ಲಿಸಿ ಬಳಿಕ ಕಚೇರಿ ಪ್ರವೇಶವನ್ನ ಮಾಡಿದ್ರು. ವಿಚ್ಛೇದನ ಕೋರಿ ನಟ ದುನಿಯಾ ವಿಜಯ್ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಮೊದಲ ಪತ್ನಿ ನಾಗರತ್ನರ ಕ್ರೌರ್ಯದ ಆಧಾರದಲ್ಲಿ ಡಿವೋರ್ಸ್ ಕೋರಿ ಶಾಂತಿನಗರದ ಕೌಟುಂಬಿಕ ಕೋರ್ಟ್ಗೆ ದುನಿಯಾ ವಿಜಯ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಕ್ರೌರ್ಯದ ಆರೋಪ ಸಾಬೀತುಪಡಿಸುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. ಅಲ್ಲದೆ ನಾಗರತ್ನ ನನಗೆ ಗಂಡ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಕೋರ್ಟ್ ದುನಿಯಾ ವಿಜಯ್ ಅರ್ಜಿ ವಜಾಗೊಳಿಸಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಾರ್ ಓಪನ್ ಮಾಡಿದ್ದಕ್ಕೆ ಮಹಿಳೆಯರು ಕೆರಳಿ ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ. ಪಟ್ಟಣದ ಸವಣೂರ ರಸ್ತೆಯಲ್ಲಿ ಪ್ರಾರಂಭಿಸಿದ ಬಾರ್ಗೆ ನಿನ್ನೆ ಮಧ್ಯೆ ಇಳಿಸಲು ವಾಹನ ಬಂದಿತ್ತು. ಇದನ್ನ ತಡೆದ ಮಹಿಳೆಯರು ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಅಧಿಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಮೆತ್ತಗಾದ ಅಬಕಾರಿ ಅಧಿಕಾರಿಗಳು ಮದ್ಯ ಒಳಗೆ ಇಟ್ಟು ಬಾರ್ ಸೀಸ್ ಮಾಡಿ ತೆರಳಿದ್ದಾರೆ.